ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ದೇವರು ನಿಮ್ಮನ್ನು ಸಂಧಿಸಲು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ವಂದನೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವೆಲ್ಲ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಈ ವಿಶ್ವಾಸದ ಯಾತ್ರೆಯಲ್ಲಿ ನೀವೆಲ್ಲರೂ ಕೂಡ ಬರುವಂಥ ಪ್ರತಿಯೊಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಎದುರಿಸಿ ನೀವೆಲ್ಲರೂ ಕೂಡ ವಿಶ್ವಾಸದ ಯಾತ್ರೆಯಲ್ಲಿ ಮುಂದೆ ಸಾಗ್ತಾ ಇದ್ದೀರಿ ಎಂಬುದಾಗಿ ನಂಬಿ, ನಾನು ಕೂಡ ನಿಮಗೋಸ್ಕರವಾಗಿ ಅನುದಿನ ಪ್ರಾರ್ಥನೆ ಮಾಡುವಂಥ ನಿಮ್ಮ ಜೊತೆಯ ಸಹೋದರ ನಾನಾಗಿದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ಪ್ರತಿಯೊಂದು ಸಂದೇಶವನ್ನು ಕೇಳಿ ಮತ್ತು ಪ್ರತಿಯೊಂದು ಸಂದೇಶಕ್ಕೆ ನೀವು ಸ್ಪಂದಿಸಿ ನೀವು ಬರೆಯುವಂಥ ಪ್ರತಿಯೊಂದು ಕಾಮೆಂಟ್ಗಳ ಮೂಲಕವಾಗಿ ನಾನು ಕೂಡ ಕರ್ತನಲ್ಲಿ ಎಷ್ಟೋ ಸಂತೋಷವನ್ನು ತಂದುಕೊಂಡು ಕರ್ತನಲ್ಲಿ ಎಷ್ಟೋ ಬಲವನ್ನು ಹೊಂದಿ ಮತ್ತೆ ಇನ್ನೂ ಅನೇಕ ಆತ್ಮೀಯ ಸಂದೇಶಗಳನ್ನು ನಿಮ್ಮ ಮಧ್ಯೆ ತರಲು ನಾನು ಕೂಡ ಎಷ್ಟೋ ಸಂತೋಷವುಳ್ಳವನಾಗಿದ್ದೇನೆ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಸಮಯದಲ್ಲಿ ಕೂಡ ಇವತ್ತು ಕೂಡ ಒಂದು ಅದ್ಭುತವಾದಂಥ ಒಂದು ಚಿಕ್ಕ ಆತ್ಮೀಯ ಸಂದೇಶವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ದೇವರು ನನ್ನ ಹೃದಯದಲ್ಲಿ ಒಂದು ವಾಕ್ಯ ಭಾಗವನ್ನು ಹಾಕಿದ್ದೇನೆ. ಇವತ್ತು ನಾವು ಧ್ಯಾನ ಮಾಡುವಂಥ ಈ ವಾಕ್ಯ ಭಾಗವು ನನ್ನ ಜೀವಿತವನ್ನು ಬಹಳ ಪ್ರಭಾವಿತಗೊಳಿಸಿರುವಂಥ ಒಂದು ಸಂದೇಶ. ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೇನೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಸಮಯದಲ್ಲಿ ಯಾರಾದರೂ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನೀವಿರುವಂಥ ಸ್ಥಿತಿಯ ಕುರಿತು, ನಿಮ್ಮ ಪರಿಸ್ಥಿತಿಗಳ ಕುರಿತು ಒಂದು ವೇಳೆ ನೀವು ತುಂಬ ಆಲೋಚನೆಯಲ್ಲಿರೋದಾದರೆ, ನೀವಿರುವಂಥ ಸ್ಥಾನದಲ್ಲಿ ನೀವು ತುಂಬ ಒಂದು ವೇಳೆ ಚಿಂತೆಯಲ್ಲಿರೋದಾದರೆ, ಜೀವಿತದಲ್ಲಿ ಬದಲಾವಣೆಯನ್ನು ಕಾಣಬೇಕು ಮತ್ತು ಜೀವಿತದಲ್ಲಿ ನಾವು ನೋಡ್ತೇವೆ ವ್ಯತ್ಯಾಸವನ್ನು ಕಾಣಬೇಕು, ಜೀವಿತದಲ್ಲಿ ನಾವು ನೋಡ್ತೇವೆ ಪ್ರೋಗ್ರೆಸ್ಸನ್ನು ಕಾಣಬೇಕು, ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಆದರೆ ನೀವು ಈಗಿರುವಂಥ ಈ ಸ್ಥಾನ, ನೀವು ಈಗಿರುವಂಥ ಪರಿಸ್ಥಿತಿಗಳು ನೀವು ನೋಡುವಂಥ ಸಂದರ್ಭದಲ್ಲಿ ಆ ಪರಿಸ್ಥಿತಿಗಳು ಮತ್ತು ನೀವಿರುವಂಥ ಸ್ಥಾನ ನಿಮ್ಮನ್ನು ತುಂಬ ಚಿಂತೆಗೆ ಈಡು ಮಾಡಿರ್ಬೋದು. ಆದರೆ ಇವತ್ತು ಕರ್ತನ ನಾಮದಲ್ಲಿ ನಿಮಗೆ ಒಂದು ಶುಭವಾರ್ತೆಯನ್ನು ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ದೇವರು ಮತ್ತೊಂದು ಆವೃತ್ತಿ ಈ ಒಂದು ನೂತನವಾದಂಥ ತಿಂಗಳಿನಲ್ಲಿ ಕಾಲಿಡುವಂತೆ ನಮಗೆ ಕೃಪೆ ಕೊಟ್ಟಿದ್ದಾನೆ. ನನಗೆ ಗೊತ್ತಿಲ್ಲ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ನಾವು ನೋಡ್ತೇವೆ ಬಹಳ ಅದ್ಭುತವಾಗಿ ಆತನು ಯಾವುದನ್ನು ಯಾವ ಸಮಯದಲ್ಲಿ ಸ್ಥಿರಪಡಿಸಬೇಕು, ಯಾವುದನ್ನು ಯಾವ ಸ್ಥಾನದಲ್ಲಿ ಇಡಬೇಕೆಂಬುದಾಗಿ ದೇವರು ಬಹಳ ಅನಂತ ಜ್ಞಾನಿಯುಳ್ಳಂಥ ದೇವರಾಗಿದ್ದಾನೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಒಂದ್ಸಲ ಆಲೋಚನೆ ಮಾಡ್ರಿ. ಒಂದು ವೇಳೆ ಈ ಭೂಮಿಯನ್ನು ದೇವರು ಸೂರ್ಯನಿಗೆ ಸ್ವಲ್ಪ ಸಮೀಪ ಒಂದು ವೇಳೆ ಇಟ್ಟಿದ್ದನಪ್ಪ ಅಂತಂದ್ರೆ ನಾವು ನೋಡ್ತೇವೆ ಈಗಾಗಲೇ ಈ ಭೂಮಿ ಅಂತಕ್ಕಂಥದ್ದು ಸುಟ್ಟು ಅದು ಬೂದಿಯಾಗಿ ಹೋಗ್ತಾ ಇತ್ತು. ಒಂದು ವೇಳೆ ದೇವರು ಇದೇ ಭೂಮಿಯನ್ನು ಸೂರ್ಯನಿಗೆ ಸ್ವಲ್ಪ ದೂರ ಒಂದು ವೇಳೆ ಇಟ್ಟಿದ್ದನಪ್ಪ ಅಂತಂದ್ರೆ ಖಂಡಿತವಾಗಿ ಇದು ಮಂಜುಗಡ್ಡೆಯಂತೆ ಕರಗಿ ಹೋಗ್ತಾ ಇತ್ತು ಅಥವಾ ಒಂದು ಮಂಜುಗಡ್ಡೆಯಾಗಿ ಮಾರ್ಪಡ್ತಾ ಇತ್ತು. ಆದರೆ ನಾವು ನೋಡ್ತೇವೆ ದೇವರು ಆತನು ಎಂಥ ಜ್ಞಾನವುಳ್ಳವನಾಗಿದ್ದನಪ್ಪ ಅಂತಂದ್ರೆ ನಾವು ನೋಡ್ತೇವೆ ದೇವರ ಒಂದು ಜ್ಞಾನ ಎಷ್ಟು ಅದು ಬಹಳ ಶ್ರೇಷ್ಠವಾಗಿದೆಯಪ್ಪ ಅಂತಂದ್ರೆ ನಾವು ನೋಡ್ತೇವೆ ಅಂತರಿಕ್ಷದಲ್ಲಿರುವಂಥ ಈ ಗ್ಯಾಲಕ್ಸಿಯಲ್ಲಿ ಈ ಭೂಮಂಡಲವನ್ನು, ಈ ಭೂಮಿಯನ್ನು ದೇವರು ಆತನು ಸರಿಯಾದಂಥ ಒಂದು ಸ್ಥಳದಲ್ಲಿ ಆತನು ಸ್ಥಿರಪಡಿಸಿದ್ದಾನೆ. ನಾವು ನೋಡ್ತೇವೆ ಭೂಮಿಗೂ ನಾವು ನೋಡ್ತೇವೆ ಸೂರ್ಯನಿಗೂ ಒಂದೊಳ್ಳೆ ದೇವರು ಸ್ಥಿರಪಡಿಸೋದ್ರಲ್ಲಿ ಸ್ವಲ್ಪ ಒಂದೊಳ್ಳೆ ವ್ಯತ್ಯಾಸ ಆಗಿತ್ತಪ್ಪ ಅಂತಂದ್ರೆ, ಸ್ವಲ್ಪ ಅದು ಬದಲಾವಣೆ ಆಗಿತ್ತಪ್ಪ ಅಂತಂದ್ರೆ ನಾವು ನೋಡ್ತೇವೆ ಈ ಭೂಮಿ ಮೇಲೆ ಯಾವ ಜೀವರಾಶಿಗಳು ಬದುಕ್ತಾ ಇರಲಿಲ್ಲ. ಆದರೆ ದೇವರಿಗೊಂದು ಸ್ತೋತ್ರವಾಗಲಿ, ದೇವರು ನಾವು ನೋಡ್ತೇವೆ ಪ್ರತಿಯೊಂದನ್ನು ಆತನು ಸರಿಯಾದ ಸ್ಥಳದಲ್ಲಿ ಆತನು ಸ್ಥಿರಪಡಿಸುವಂಥ ದೇವರಾಗಿದ್ದಾನೆ. ಇವತ್ತು ನಿನ್ನ ಜೀವಿತ ನೋಡುವಂಥ ಸಂದರ್ಭದಲ್ಲಿ, ಇವತ್ತು ನಿನ್ನ ಪರಿಸ್ಥಿತಿ ನೋಡುವಂಥ ಸಂದರ್ಭದಲ್ಲಿ, ಇವತ್ತು ನೀವಿರುವಂಥ ನಿಮ್ಮ ಸ್ಥಾನವನ್ನು ನೋಡುವಂಥ ಸಂದರ್ಭದಲ್ಲಿ ನಿಮಗೊಂದು ಚಿಂತೆ ಬರ್ಬೋದು. ಆದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದ ಮೂಲಕವಾಗಿ ನಿಮ್ಮ ಹೃದಯದಲ್ಲಿರುವಂಥ ಈ ಒಂದು ಚಿಂತೆಯನ್ನು ದೂರ ಮಾಡಲು ನಾನು ಇಷ್ಟಪಡ್ತಾ ಇದ್ದೇನೆ. ಸತ್ಯವೇದಲ್ಲೇ ನಾವು ನೋಡ್ತೇವೆ ಅನೇಕರ ಜೀವಿತ, ಅನೇಕರ ಭಕ್ತರ ಜೀವಿತವನ್ನು ನಾವು ನೋಡ್ತೇವೆ. ಒಂದು ವೇಳೆ ದಾವೀದನ ಜೀವಿತ, ದಾವೀದನ ಒಂದು ಸ್ಥಾನ ಅದು ಯಾವುದಿತ್ತು ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಅದು ಅರಣ್ಯ ಎಂಬುದಾಗಿ ನೋಡ್ತಿದ್ದೇವೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಎಸ್ತೇರಳ ಜೀವಿತ, ಒಬ್ಬ ಯವನಸ್ಥ ಮಗಳ ಜೀವಿತ, ಆಕೆ ಸ್ಥಾನ ಯಾವುದಿತ್ತಪ್ಪ ಅಂತಂದ್ರೆ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ಅನಾಥ ಒಂದು ಸ್ಥಿತಿಯಲ್ಲಿ, ಅನಾಥವಾದಂಥ ಸ್ಥಳದಲ್ಲಿ ಆಕೆ ಇದ್ದಳು. ಒಂದು ವೇಳೆ ಆಕೆ ಸ್ಥಾನ ನೀವು ನೋಡೋದಾದ್ರೆ, ಅದೇ ರೀತಿಗೆ ನಾವು ನೋಡ್ತೇವೆ ಏಸೇಪನ ಜೀವಿತವನ್ನು ನೀವು ನೋಡೋದಾದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಐಗುಪ್ತ ದೇಶದ ಸೆರೆಮನೆ ಆತನ ವಾಸ ಸ್ಥಳವಾಗಿತ್ತು. ಆದರೆ ಈ ಎಲ್ಲ ಭಕ್ತರ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ, ಈ ಎಲ್ಲ ಭಕ್ತರ ಒಂದು ಸ್ಥಾನವನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಎಲ್ಲ 3 ಜನರ ಒಂದು ಸ್ಥಾನವನ್ನು, ಈ 3 ಜನರ ಪರಿಸ್ಥಿತಿಗಳನ್ನು ದೇವರು ಅದ್ಭುತವಾಗಿ ಆತನು ಬದಲಾಯಿಸಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುವಂಥ ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನಾವು ನೋಡ್ತೇವೆ ಹೇಗೆ ಅರಣ್ಯದಲ್ಲಿರುವಂಥ ಒಬ್ಬ ದಾವೀದನನ್ನು, ಕುರಿ ಕಾಯುವಂಥ ಒಬ್ಬ ಹುಡುಗನನ್ನು ನಾವು ನೋಡ್ತೇವೆ. ಆತನನ್ನು ದೇವರು ನಾವು ನೋಡ್ತೇವೆ ಅದ್ಭುತವಾದ ರೀತಿಯಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲರ ಮೇಲೆ ರಾಜನಾಗಿ ಆತನನ್ನು ನೇಮಿಸಿದನು. ಅದೇ ರೀತಿಗೆ ನಾವು ನೋಡ್ತೇವೆ
ಎಸ್ತೇರಳ ಒಂದು ಸ್ಥಾನ ಅದು ಅನಾಥವಾದಂಥ ಸ್ಥಾನವಾಗಿತ್ತು. ತಂದೆ ತಾಯಿ ಇಲ್ಲದೆ ನಾವು ನೋಡ್ತೇವೆ, ಅನಾಥ ಮಗಳಾಗಿ ಯವನಸ್ಥಳಕ್ಕೆ ಹಾಕಿದ್ದಳು. ಆದ್ರೆ ನಾವು ನೋಡ್ತೇವೆ ಎಸ್ತೇರಳ ಸ್ಥಾನವನ್ನು, ಎಸ್ತೇರಳ ಸ್ಥಿತಿಗತಿಯನ್ನು ದೇವ್ರನ್ನ ನೋಡ್ತೇವೆ ಅದ್ಭುತವಾಗಿ ಮಾರ್ಪಡಿಸಿ ರಾಜಮನೆತನದಲ್ಲಿ ತಂದು ಆಕೆಯನ್ನು ರಾಣಿಯಾಗಿ ದೇವ್ರು ಮಾಡಿದನು. ಅದೇ ರೀತಿಗೆ ನಾವು ನೋಡ್ತೇವೆ ಐಗುಪ್ತ ದೇಶದ ಒಂದು ಸೆರೆಮನೆಯಲ್ಲಿರುವಂಥ ಒಬ್ಬ ಕೈದಿಯನ್ನು ನಾವು ನೋಡ್ತೇವೆ ದೇವರು ಅದೇ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿದನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಪ್ರೀತಿಯ ಮಕ್ಕಳೇ, ಇವರೆಲ್ಲರೂ ಕೂಡ ನಾವು ನೋಡಿದಂಥ 3 ವ್ಯಕ್ತಿಗಳು ಕೂಡ ನಾವು ನೋಡ್ತೇವೆ, ಮೊದಲು ಅವರ ಸ್ಥಾನವನ್ನು ನೋಡುವಂಥ ಸಂದರ್ಭದಲ್ಲಿ, ಅವರ ಪರಿಸ್ಥಿತಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನಾವು ನೋಡ್ತಿದ್ದೇವೆ ತರಬೇತಿಯ ಸ್ಥಾನದಲ್ಲಿದ್ದರು, ತರಬೇತಿ ಪಡೆದುಕೊಳ್ಳುವಂಥ ಆ ಸ್ಥಾನದಲ್ಲಿ ಅವರಿದ್ದರು. ಆದರೆ ಈ 3 ಜನರ ಸ್ಥಾನವನ್ನು, ಈ 3 ಜನರ ಪರಿಸ್ಥಿತಿಗಳನ್ನು ಬದಲಾಯಿಸಿದಂತೆ ದೇವರು ನಿನ್ನ ಸ್ಥಾನವನ್ನು ಆತನು ಬದಲಾಯಿಸಲು ಆತನು ಇಷ್ಟವುಳ್ಳಂಥ ದೇವರಾಗಿದ್ದಾನೆ. ನೀನಿರುವಂಥ ಈ ಪರಿಸ್ಥಿತಿ, ನೀನಿರುವಂಥ ಈ ಸ್ಥಾನ ಅದು ನಿನಗೋಸ್ಕರವಾಗಿ ಅಲ್ಲ. ಯಾಕಪ್ಪ ಅಂತಂದ್ರೆ ದೇವರು ನಿನಗೋಸ್ಕರವಾಗಿ ಒಂದು ಪರ್ಫೆಕ್ಟ್ ಆದಂಥ, ಒಂದು ಸ್ಪೆಸಿಫಿಕ್ ಆದಂಥ ಒಂದು ಸ್ಥಾನವನ್ನು ದೇವರು ಸಿದ್ಧಪಡಿಸಿದ್ದಾನೆ. ಅದಕ್ಕೋಸ್ಕರ ಈಗ ನಾನು ಮಾತುಗಳನ್ನು ಕೇಳುವಂಥ ಸಹೋದರನೇ, ಸಹೋದರಿ, ನಿನ್ನ ಹೃದಯದಲ್ಲಿ ನೀನು ಭಯಪಡಬೇಡ, ನೀನು ಕಳವಳ ಪಡಬೇಡ, ನೀನು ಅಂಜಬೇಡ, ನೀನು ಭಯಪಡಬೇಡ. ನಿನ್ನ ಪರಿಸ್ಥಿತಿಗಳನ್ನು ನೋಡಿ, ನೀನಿರುವಂಥ ಈ ಸ್ಥಾನವನ್ನು ನೋಡಿ, ನಿನ್ನ ಸ್ಥಿತಿಗತಿಗಳು ನೋಡಿ ನೀನು ಭಯಪಡಬೇಡ, ಧೈರ್ಯವನ್ನು ತಂದ್ಕೋ. ನನ್ನ ದೇವರು ನಿನಗೆ ಕೊಡುವಂಥ ಒಂದು ಆದರಣೆ ಮಾತೇನಪ್ಪ ಅಂತಂದ್ರೆ, ನಾನು ಆರಾಧಿಸುವಂಥ ದೇವರು ನಿನಗೆ ಕೊಡುವಂಥ ಒಂದು ಭರವಸೆ ಮಾತೇನಪ್ಪ ಅಂತಂದ್ರೆ, ಆತನು ಅತಿ ಬೇಗನೆ ಆತನು ನಿನ್ನ ಸ್ಥಾನವನ್ನು ಆತನು ಬದಲಾಯಿಸುವಂಥ ದೇವರಾಗಿದ್ದಾನೆ. ಅತಿ ಬೇಗನೆ ನಿನ್ನ ಎಲ್ಲ ಸ್ಥಿತಿಗತಿಗಳನ್ನು ಆತನು ಬದಲಾಯಿಸುವಂಥ ದೇವರಾಗಿದ್ದಾನೆ. ಈ ಪ್ರಪಂಚದಲ್ಲಿ ಇಬ್ಬರಿಗೆ ಮಾತ್ರ ಸಾಮರ್ಥ್ಯ ಇದೆ, ಇಬ್ಬರಿಗೆ ಮಾತ್ರ ಶಕ್ತಿ ಇದೆ. ಅಸಾಧ್ಯವಾದಗಳನ್ನು ಸಾಧ್ಯವಾಗಿ ಮಾಡಲು ಕೇವಲ 2 ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಇದೆ. ಅದರಲ್ಲಿ ನಾವು ನೋಡ್ತೇವೆ, ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ ಅಸಾಧ್ಯವಾದವುಗಳನ್ನು ಸಾಧ್ಯವಾಗಿ ಮಾಡುವಂಥ ಶಕ್ತಿ ಸೃಷ್ಟಿಕರ್ತನಾದಂಥ ದೇವರಿಗೆ ಮಾತ್ರ ಇದೆ. ನಾವು ನೋಡ್ತೇವೆ ಈ ಶಕ್ತಿ ಎರಡನೇದಾಗಿ ಯಾರಿಗಿದೆ ಎಂಬ ನೋಡುವಂಥ ಸಂದರ್ಭದಲ್ಲಿ ಅದೇ ಬೈಬಲ್ನಲ್ಲಿ ಅದೇ ದೇವರು ಹೇಳಿರುವಂಥ ಮಾತೇನಪ್ಪ ಅಂತಂದ್ರೆ, ನಂಬುವವನಿಗೆ ಸಮಸ್ತವು ಸಾಧ್ಯ ಎಂಬುದು ನೋಡ್ತೇವೆ. ಇಡೀ ಪ್ರಪಂಚದಲ್ಲಿ ಈ 2 ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಕಾರ್ಯಗಳು ಸಾಧ್ಯವಾಗಿವೆ. ಅಸಾಧ್ಯವಾದಗಳನ್ನು ನಿನ್ನ ಜೀವಿತದಲ್ಲಿ ಸಾಧ್ಯವಾಗಿ ನೀನು ಕಾಣಬೇಕಪ್ಪ ಅಂತಂದ್ರೆ, ನಿನ್ನ ಸ್ಥಿತಿಗಳು, ನಿನ್ನ ಪರಿಸ್ಥಿತಿಗಳು ಬದಲಾಗಬೇಕಪ್ಪ ಅಂತಂದ್ರೆ ಭಯಪಡಬೇಡ. ಸಹೋದರನೇ, ಸಹೋದರಿ, ಯವನಸ್ಥ ಮಗಳೇ, ದೇವರು ನಿನ್ನೊಂದಿಗೆ ಮಾತಾಡ್ತಾ ಇದ್ದೇನೆ. ಈ ಮಾತುಗಳ ಮೂಲಕವಾಗಿ ಧೈರ್ಯವನ್ನು ತಂದುಕೊಂಡು, ಈ ಮಾತುಗಳ ಮೂಲಕವಾಗಿ ಬಲವನ್ನು ತಂದುಕೊಂಡು, ಈ ವಿಶ್ವಾಸದ ಯಾತ್ರೆಯಲ್ಲಿ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಎದುರಿಸಿ ನೀನು ದೇವರಿಗೆ ನಂಬಿಗಸ್ತನಾಗಿ ವಿಶ್ವಾಸದ ಯಾತ್ರೆಯಲ್ಲಿ ನೀನು ಮುಂದೆ ಹೋಗೋದಾದ್ರೆ ಖಂಡಿತವಾಗಿ ದೇವರು ನಿನ್ನ ಸ್ಥಾನವನ್ನು ಬದಲಾಯಿಸುವಂತವನಾಗಿದ್ದಾನೆ. ನಿನ್ನ ಸ್ಥಿತಿಯನ್ನು ಆತನು ಬದಲಾಯಿಸುವಂಥ ದೇವರಾಗಿದ್ದಾನೆ. ಅದ್ಭುತವಾಗಿ ನಿನ್ನನ್ನು ರೂಪಿಸುವಂಥ ದೇವರಾಗಿದ್ದಾನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡಲು ಆತನು ಸಿದ್ಧನಾಗಿದ್ದಾನೆ. ಭಯಪಡಬೇಡ, ಅಂಜಬೇಡ, ಕಳವಳಗೊಳ್ಳಬೇಡ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.